ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು 1 ಎಕರೆ ಜಾಗ ತೆಂಗಿನ ತೋಟ. ಇದಕ್ಕೆ 40 ಅಡಿ ರಸ್ತೆ ನೋಡಿ, ಅದೇ ಸಿಮೆಂಟ್ ರೋಡು. ಅಲ್ಲೇನು ಲೈಟ್ ಕಂಬ ಇದೆ, ಸಿಮೆಂಟ್ ರೋಡ್ ಅದು. ಅಲ್ಲಿಂದ 40 ಅಡಿ ನಕಾಶೆ ರೋಡ್. ಇದು 40 ಅಡಿ ನಕಾಶೆ ರೋಡ್ಗೆ ಈ ಹೊಂದ್ಕೊಂಡಿರೋಂಥ ಜಾಗನೇ ಈ 1 ಎಕರೆ ಜಾಗ ತೆಂಗಿನ ತೋಟ. ಇದು ಈ ತೆಂಗಿನ ತೋಟದಲ್ಲಿ ನಿಮಗೆ 50 ಎಲ್ಲ 2 ವರ್ಷ 3 ವರ್ಷದ ತೆಂಗಿನ ಮರಗಳವೆ. ಮತ್ತು ನಿಮಗೆ ಊರು ಪಕ್ಕದ್ದೇ ಜಾಗ ನೋಡಿ, ಊರು ಪಕ್ಕನೇ ಇದೆ. ಆರಾಮಾಗಿ ನಿಮಗೆ ಸೇಫ್ಟಿ ಪರ್ಪಸ್ ಅಂತಿದೆ. ಮತ್ತು ಕೆರೆ ಕೂಡ ಇದು ಪಕ್ಕದಲ್ಲೇ ಇದೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಹಿಂಗೆ ಬಂದರೆ ಇದು ಸೌತ್ ಫೇಸಿಂಗು, ಕೆರೆ ಕಡೆ ಬಂದರೆ ಇದು ಈಸ್ಟ್ ಫೇಸಿಂಗು. ಕೆರೆ ಮುಂದೆ ಇರೋವಂಥದ್ದು ಜಾಗ ಇದು. ನಿಮಗೆ ಒಂದು 50 ತೆಂಗಿನ ಸಸಿಗಳಿವೆ. ಎಲ್ಲ ಕೂಡ ನಿಮಗೆ 2 ರಿಂದ 3 ವರ್ಷದ್ದು, ಕೆಲವೆಲ್ಲ ಫಲನೂ ಕೊಡ್ತಾವೆ ನೋಡಿ. ಈ 1 ಎಕರೆ ಜಾಗದಲ್ಲಿ ನಿಮಗೆ ಒಂದು ಬಾವಿನೂ ಇದೆ. ಕೆರೆ ಪಕ್ಕ ಬೇಕು ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಅಂಥವ್ರಿಗೆ ಈ 1 ಎಕರೆ ಜಾಗ ಕೆರೆ ಪಕ್ಕದಲ್ಲಿರುವಂಥ ಜಾಗ, ಊರು ಪಕ್ಕದಲ್ಲಿರುವಂಥ ಜಾಗ, ಸೇಫ್ಟಿ ಪರ್ಪಸ್ ಇರುವಂಥ ಜಾಗ. ಹಿಂದೆಗಡೆ ರೆಡ್ಡಿ ಅದೇ ಒಂದು 20 ಎಕರೆ ಫುಲ್ಲು ಫಾರ್ಮ್ ಹೌಸ್ ಮಾಡಿದ್ದಾರೆ. ಈ ಜಾಗ ಬಂದು ಮದ್ದೂರಿಗೆ 14 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 81 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಬರೀ 4 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಆ ತೆಂಗಿನ ಮರ ಏನಿದೆ ಅಲ್ಲಿವರೆಗೂ ಬರುತ್ತೆ ಈ ಜಾಗ. ಇದೊಂದು 50 ತೆಂಗಿನ ಸಸಿ ಹಾಕಿದ್ದಾರೆ. ಮತ್ತು ನೋಡಿ, ಕೆರೆ ಪಕ್ಕದಲ್ಲೇ ಕೆರೆ ಇದೆ. ಇದ್ರ ಬೆಲೆ ಬಂದು ಫರ್ ಗುಂಟೆಗೆ 2.25 ಲಕ್ಷ ಅಂತಾರೆ, 2,25,000 ಅಂತಾರೆ. ಕೂತ್ ಮಾತಾಡಿದ್ರೆ ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಮತ್ತು ನಿಮಗೆ ಫುಲ್ಲು ಬಾಗ್ ಶೇಪಲ್ಲಿ ಬರುತ್ತಿದ್ದು ನೋಡಿ ಕೆರೆ. ಮತ್ತು ನಮ್ಮ ಊರು ಪಕ್ಕದ್ದೇ ಆಗಿರೋದ್ರಿಂದ ವಿದ್ಯುತ್ ಕಂಬ, ವಿದ್ಯುತ್ ಲೈನು ಮತ್ತು ನೀರಿನ ವ್ಯವಸ್ಥೆ, ಮತ್ತು ನಿಮಗೆ ಊರಿನ ಪಂಚಾಯತಿಂದ ನೀರು ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಎಲ್ಲ ಈ ಜಾಗಕ್ಕಿದೆ. ನೋಡಿ, ಕೆರೆ ನೀರು ತುಂಬಿದ್ರೆ ಹಿಂಗೆ ಬಂದು ನಿಮಗೆ ಇದೊಂದು ಬಾವಿ ಇದು, ಇಲ್ಲಿಗೆ ನೀರು ತುಂಬಿಕೊಳ್ಳುತ್ತೆ. ನೋಡಿ, ನೀರು ತುಂಬಿದ್ರೆ ಹಿಂಗೆ ಬಂದು ಆ ಬಾವಿಗೆ ನೀರು ಸೇರಿಕೊಳ್ಳುತ್ತೆ. ನಿಮ್ಗೆ ಇಲ್ಲಿವರೆಗೂ ಬರುತ್ತೆ ಜಾಗ. ಇದೇನಿದೆ ಇಲ್ಲಿವರೆಗೂ ಬರುತ್ತೆ, RTC ಇಲ್ಲಿವರೆಗೂ ಬರುತ್ತೆ. ನೋಡಿ, ಕೆರೆ ಪಕ್ಕದ ಜಾಗ. ನೀವು ಆರಾಮಾಗಿ ಒಂದು ಬೋರ್ ಹಾಕೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಒಂದು ಪೈಪ್ ಲೈನ್ ಮಾಡ್ಕೊಂಡು ಅದರೊಳಗಡೆ ಒಂದು ಕೆರೆಗೆ ಒಂದು ಫುಟ್ಬಾಲ್ ಥರ ಇಟ್ಕೊಂಡ್ರೆ ಆರಾಮಾಗಿ ನೀವು ನೀರನ್ನ ಡಂಪ್ ಮಾಡ್ಕೊಬೋದು. ಇದಕ್ಕೆ ಆರಾಮಾಗಿ ಗಿಡಗಳಿಗೆಲ್ಲ ನೀರು ಹಾಕೊಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳೇ ಇರೋದು ನೋಡಿ. ಎಲ್ಲ ತೆಂಗಿನ ತೋಟಗಳೇ, ಫಾರ್ಮ್ ಹೌಸ್ ಅದೆಲ್ಲ ರೆಡಿ ಇರೋದಂಥದ್ದು ಇರುತ್ತೆ. ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಫಾರ್ಮ್ ಹೌಸ್ ಇರೋದು. ಯಾರೆಲ್ಲ ಒಂಥರ ಈ ಥರ ಒಂದು ಊರು ಪಕ್ಕ ಇರಬೇಕು, ಕೆರೆ ಪಕ್ಕ ಇರಬೇಕು ಅಂತ ನೋಡ್ತಾ ಇರ್ತೀರ 1 ಎಕರೆನ, ಅಂಥವ್ರಿಗೆ ಈ 1 ಎಕರೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇನ್ನೊಂದು 10 ರಿಂದ 15 ಗುಂಟೆ ಖಾಲಿ ಜಾಗ ಇದೆ. ಇಲ್ಲಿ ಏನು ಬೇಕಾದರೂ ನೀವು ಹಾಕೋಬೋದು, ಹೊಸದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಮತ್ತು ನಿಮಗೆ ತೆಂಗಿನ ತೋಟ ನೋಡ್ತಾರವ್ರಿಗೆ, ಕೆರೆ ಪಕ್ಕ ನೋಡ್ತಾರವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಊರು ಪಕ್ಕದ ಜಾಗ, ಸೇಫ್ಟಿ ಪರ್ಪಸ್ ಒಂದು ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.